ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚುನಾವಣಾ ಬಿಸಿ ಏರ್ತಿರೋ ಹೊತ್ತಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಮೋದಿ ಬಿಗ್ ಬಾಂಬ್, ಕೈ ವಿರುದ್ಧ ಡೈರೆಕ್ಟ್ ಅಟ್ಯಾಕ್. ಹಾಗಾದ್ರೆ ರಾತ್ರೋರಾತ್ರಿ ಸೀಕ್ರೆಟ್ ಒಂದು ಕಮಲದ ಕೈ ಸೇರ್ತಾ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹಲವು ಹಂತಗಳ ಮತದಾನ ನಡೆದಿದೆ, ಈಗಾಗಲೇ ಮುಗಿದಿದೆ. ಕೆಲವು ಕಡೆ ತುಂಬ ಟೈಟ್ ಫೈಟ್ ಇರುವಂತಹ ಕ್ಷೇತ್ರಗಳಲ್ಲಿ ನಿರೀಕ್ಷೆ ಇದೆ. ಇನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಹಣಾಹಣಿ ನಡೀತಾ ಇದೆ. ಈ ಹೊತ್ತಲ್ಲಿ ಮೋದಿ ಸಿಡಿಸಿರುವಂತಹ ಬಾಂಬ್ ರಾಹುಲ್ ವಿರುದ್ಧ ಕಟ್ಟ ಕಡೆಯ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಇದುವರೆಗೆ ಜಾತಿ ಧರ್ಮದ ವಿಚಾರಗಳು ಹೆಚ್ಚು ಸದ್ದು ಮಾಡಿದ್ವು. ಅದರಲ್ಲೂ ಹಿಂದೂ ಮುಸಲ್ಮಾನ್ ಓಲೈಕೆ, ಮೀಸಲಾತಿ ಕಿತ್ಕೊಂಡಿದ್ದಾರೆ ಅನ್ನೋದು, ಆಸ್ತಿಯನ್ನು ನಿಮ್ಮ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಮಾಡಿಬಿಡ್ತಾರೆ ಇವರು ಕೈ ಕೊಟ್ಟರೆ, ಶರಿಯಾ ಲಾವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬರ್ತಿದ್ದಾರೆ, ಆರ್ಟಿಕಲ್ 370 ಮತ್ತೆ ಮರುಸ್ಥಾಪಿಸೋದಕ್ಕೆ ಬರ್ತಿದ್ದಾರೆ, ಹುಷಾರಾಗಿರಿ, ನೀವೇನಾದ್ರು ಅವ್ರಿಗೆ ಅವಕಾಶ ಕೊಟ್ಟರೆ ಮುಗೀತು ಅಂತ ವಾಗ್ದಾಳಿ ನಡೆಸಿದ್ದಾಯ್ತು. ಕೈ ವಿರುದ್ಧ ಹಿಂದೂ ವಿರೋಧಿಗಳು ಅನ್ನೋದನ್ನು ಈ ಸಲ ಬಹಿರಂಗವಾಗಿ, ಬೇರೆ ಸ್ವರೂಪದಲ್ಲಿ ಇರ್ತಿತ್ತು, ಬಟ್ ಈ ಸಲ ಬಹಿರಂಗವಾಗಿ ಕೈ ವಿರುದ್ಧ ಮುಗಿಯುತ್ತಿದ್ದಾಯ್ತು. ಈಗ ನೋಡಿ, ಇನ್ನೊಂದು ಪ್ರಮುಖ ವಿಚಾರವನ್ನು ತೆಗಿತಿದ್ದಾರೆ. ಕಾಂಗ್ರೆಸ್ ದಿನ ಬೆಳಗಾದ್ರೆ ಮೊದಲೆಲ್ಲ ಕೂಗಾಡ್ತಿದ್ದು ರಫೇಲ್ ಡೀಲ್ ವಿಚಾರ, ಅದಾದಮೇಲೆ ಕೈಗೆತ್ತಿಕೊಂಡಿದ್ದು ಅದಾನಿ ಅಂಬಾನಿ. ಅದು ಸೆಷನ್ನಲ್ಲಾಗಲಿ ಹೊರಗಡೆ ಆಗಲಿ ಸದಾ ರಾಹುಲ್ ಗಾಂಧಿ ಮತ್ತು ಕೈಪಡೆಗೆ ಮೋದಿ ವಿರುದ್ಧ, ಸರ್ಕಾರದ ವಿರುದ್ಧ ಸಿಗ್ತಾ ಇದ್ದಿದ್ದು ಅದಾನಿ ಅಂಬಾನಿ. ಇದು ಮೋದಿ ಆಡಿರೋ ಮಾತುಗಳು. ಆದರೆ ಎಲೆಕ್ಷನ್ ಘೋಷಣೆಯಾದ ಮರುದಿನದಿಂದಾನೇ ರಾಹುಲ್ ಮತ್ತು ಕಾಂಗ್ರೆಸ್ನ ನಾಯಕರ ಬಾಯಲ್ಲಿ ಯಾಕೆ ಬರ್ತಾ ಇಲ್ಲ ಈ ಅದಾನಿ ಅಂಬಾನಿ ಆರೋಪ? कहने लगे अंबानी अडानी, अंबानी अडानी, अंबानी अडानी 5 साल से। लेकिन जब से चुनाव घोषित हुआ है, इन्होंने अंबानी अडानी को गाली देना बंद कर दिया। मैं आज तेलंगाना की धरती से पूछना चाहता हूं, जरा ये साझादे घोषित करें कि इस चुनाव में ये अंबानी अडानी से कितना माल उठाया है, काले धन के कितने बोरे भर करके रुपये मारे हैं, क्या टेम्पो भर करके नोटे कांग्रेस के लिए पहुंची है, क्या सौदा हुआ है? आपने रातों रात अंबानी अडानी इनको गाली देना बंद कर दिया। जरूर दाल में कुछ काला है। 5 साल तक अंबानी अडानी को गाली दी और रातों रात गालियां बंद हो गई। मतलब कोई न कोई चोरी का माल टेम्पो भर भर करके आपने पाया है। मिथिलारा, ये जवाब देना पड़ेगा देश को। ಅದೆಷ್ಟೋ ಸೆಷನ್ಗಳು ಹಾಳಾಗಿದ್ದಾವೆ ಅಂತ ನಿರ್ಮಲಾ ಸೀತಾರಾಮನ್ ಮೊನ್ನೆ ಗುಡುಗಿದ್ರಲ್ಲ. ತೆಲಂಗಾಣದ ಮುಖ್ಯಮಂತ್ರಿ ಅಂಬಾನಿಗೆ ಅದಾನಿಗೆ ರೆಡ್ ಕಾರ್ಪೆಟ್ ಹಾಸ್ತಾರೆ. ಅದಾನಿ ಬಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಓಕೆ ಮಾಡ್ತಾರೆ. ನಿಮ್ಮದೇ ಪಕ್ಷದ ಸರ್ಕಾರ ಇರೋ ಕಡೆ ಈ ರೀತಿ, ಆದ್ರೆ ರಾಹುಲ್ ಗಾಂಧಿ ಮೋದಿಯನ್ನು ಪ್ರಶ್ನೆ ಮಾಡ್ತಾರೆ. ದೇಶದ ಕ್ಷಮೆ ಕೇಳಿ ಈ ರೀತಿ ಆರೋಪ ಮಾಡಿದ್ದಕ್ಕೆ, ಕಲಾಪದ ಸಮಯವನ್ನು ವ್ಯರ್ಥ ಮಾಡಿದ್ದಕ್ಕೆ ಅಂತ ವಾಗ್ದಾಳಿ ನಡೆಸಿದ್ರು. ಅಲ್ಲಿ ಮೈತ್ರಿ ಪಕ್ಷ ಅಂದ್ರೆ ಮಿತ್ರ ಪಕ್ಷ DMK ಅದಾನಿಗೆ ರೆಡ್ ಕಾರ್ಪೆಟ್ ಹಾಸಿದ್ದು, ತೆಲಂಗಾಣದ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಕೈ ಬೀಸಿ ಕರೀತಾ ಇರೋದು, ಇದೆಲ್ಲ ನೋಡಿದ್ವಿ ಹಿಂದೆ. ಬಹಳಷ್ಟು ಬಾರಿ ಇದು ಚರ್ಚೆಗೆ ಬಂದಿತ್ತು, ಅಲ್ಲೊಂದು ಮಾತು ಇಲ್ಲೊಂದು ಮಾತು ಅಂತ. ಈಗ ನೋಡಿ, ಮೋದಿ ಹೇಳ್ತಿದ್ದಾರೆ ರಾತ್ರೋರಾತ್ರಿ ಏನು ಡೀಲ್ ನಡೆದಿದೆ. ಕಾಂಗ್ರೆಸ್ಗೆ ಚೀಲದ ತುಂಬ ಕಪ್ಪು ಹಣ ಬಂತ? ಎಲ್ಲಿಂದ ದುಡ್ಡು ಬಂತು? ಅಂಬಾನಿಯಿಂದ ಬಂತ, ಅದಾನಿಯಿಂದ ಬಂತ? ಯಾಕೆ ಮೋದಿ ವಿರುದ್ಧ ಈ ರೀತಿ ವಾಗ್ದಾಳಿ ನಡೆಸ್ತಾ ಇದ್ದ ರಾಹುಲ್, ಅದಾನಿ ಅಂಬಾನಿ ಅಂತ ಬಾಯ್ ಬಡ್ಕೊಳ್ತಿದ್ದ ಕಾಂಗ್ರೆಸ್ಸು? ರಾತ್ರಿ ಬೆಳಗಾಗೋದ್ರ ಒಳಗಡೆ ಚುನಾವಣೆ ಅನೌನ್ಸ್ ಆಗ್ತಿದ್ದ ಹಾಗೆ ಸೈಲೆಂಟ್ ಆಗಿಬಿಟ್ಟಿದೆ. ಆ ವಿಚಾರವನ್ನೇ ಎತ್ತುತ್ತಾ ಇಲ್ಲ. ಯಾಕೆ? ಎಷ್ಟು ದುಡ್ಡು ಬಂದಿದೆ ನಿಮಗೆ? ಎಲೆಕ್ಷನ್ಗೆ ಎಲ್ಲಿಂದ ಬಂತು ದುಡ್ಡು ಅನ್ನೋ ರೀತಿಯಲ್ಲಿ, ಕಪ್ಪು ಹಣವನ್ನು ಬಳಸ್ಕೊಂಡಿದ್ದೀರಿ ಅನ್ನೋ ರೀತಿಯಲ್ಲಿ ಆರೋಪ ಮಾಡ್ತಾ ವಾಗ್ಬಾಣ ಬಿಟ್ಟಿದ್ದಾರೆ. ದೇಶದ ಜನರಿಗೆ ಉತ್ತರ ಹೇಳಿ, ಕಪ್ಪು ಹಣದ ಎಷ್ಟು ಚೀಲಗಳನ್ನು ಕೊಳ್ಳೆ ಹೊಡೆದಿದ್ದೀರಿ? ನೋಟುಗಳನ್ನು ತುಂಬಿದ ಟೆಂಪೋಗಳು ಕಾಂಗ್ರೆಸ್ ತಲುಪಿವೆ ಅಂತ ಕೇಳ್ತಿದ್ದಾರೆ. ಯಾವ ರೀತಿಯ ವ್ಯವಹಾರ ರಾತ್ರೋರಾತ್ರಿ ನಡೆದಿದೆ? ಅಂಬಾನಿ ಅದಾನಿಯನ್ನ
ಬೈಯೋದು ರಾತ್ರೋರಾತ್ರಿ ನಿಂತಿದ್ದು ಹೇಗೆ? ಏನೋ ಪಿತೂರಿ ನಡೆದಿದೆ, 5 ವರ್ಷ ಅಂಬಾನಿ ಅದಾನಿ ಬಾಯಿಗೆ ಬಂದಂಗೆ ಬೈದಿದ್ದೀರಾ, ಈಗ ರಾತ್ರೋರಾತ್ರಿ ಆಗಿದೆ ಅಂದರೆ ಏನೋ ಒಂದು ನಡೆದಿದೆ. ಕಳ್ಳತನದ ಹಣ ಟೆಂಪೋಗಟ್ಟಲೆ ನೀವು ಪಡ್ಕೊಂಡಿದ್ದೀರಿ ಅನ್ಸುತ್ತೆ, ದೇಶಕ್ಕೆ ಉತ್ತರ ಕೊಡಿ ಅಂತ ವಾಗ್ದಾಳಿ ನಡೆಸಿರುವುದು. ಸೊ ಮೋದಿ ರಾಹುಲ್ ಗಾಂಧಿ ವಿರುದ್ಧ ಕೈ ವಿರುದ್ಧ ಡೈರೆಕ್ಟ್ ಹಿಟ್, ರಾಹುಲ್ ಗಾಂಧಿ ಅಂತಾನೆ ಅಲ್ಲ, ಕಾಂಗ್ರೆಸ್ನ ವಿರುದ್ಧ ಡೈರೆಕ್ಟ್ ಹಿಟ್ ಮಾಡಿ ವಾಗ್ದಾಳಿ ನಡೆಸಿರೋದು. ಏನಪ್ಪ ಇದು ಅಚ್ಚರಿಯ ಬೆಳವಣಿಗೆ, ಬದಲಾಗಿರುವ ವರಸೆ, ಕಾಂಗ್ರೆಸ್ನ ಈ ಬದಲಾದ ಸ್ವರೂಪಕ್ಕೆ ಕಾರಣ ಏನು ಅಂತ ಕಾಲೆಳೆದಿದ್ದಾರೆ ಮೋದಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.